ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಡೈಲಿ ವಿಡಿಯೋ ನೋಡ್ತು ಬರ್ರಿ ಜರ. ಏನಾಗಪ್ಪಿಲ್ಲ, ಏನಾಗಲ್ಲ. ಒಂದು 5 ಮಿನಿಟ್ ಹಚ್ಕಿಶಂದ್ರೆ ನೋಡ್ರಿ, ಏನಾಗಲ್ಲ. ನಮಗೂ ಒಂದು ಸ್ವಲ್ಪ ಇದು ಆಗ್ತದ, ಸಪೋರ್ಟ್ ಕೊಟ್ಟಂಗೆ ಆಗ್ತದ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ ಇವತ್ತು ಮುಂಜಾನೆ ಎದ್ದೀನಿ ಯಾಕಂತಂದ್ರೆ ನಂದು ಮುಂಜಾನೆ ಅದು ಇವತ್ತು ಕೆಲಸ. ಮುಂಜಾನೆದ ದಿನ 11ಕ್ಕೆ ಹೋಗ್ತದ, ನಿಮಗೂ ಗೊತ್ತದ ನೋಡ್ರಿ. ಮುಂಜಾನೆ ಬಿಜಾಪುರ ನೋಡ್ರಿ ಹೆಂಗದ ಬಿಜಾಪುರ. ನಾವು ಮುಂಜಾನೆ ಎಲ್ಲ ರೆಡಿ ಆಗಿದೆ. ಮುಂಜಾನೆ ಬಂದು ದೇವ್ರಿನ ಕಡೆ ಬಂದೇನೆ ನೋಡ್ರಿ. ದೇವ್ರಿನ ಕಡೆ ಬಂದೇನಿ. ದೇವ್ರಿಗೆ ಕಾಲು ಬಿದ್ದು ನಾವು ಹೊಂಟಿದ್ದೆಲ್ಲಪ್ಪ ಅಂತಂದ್ರೆ ಹೋಟೆಲ್ ಕಡೆಯಲ್ಲಿ. ಯಾಕಂದ್ರೆ ದಿನ ಇಟ್ಟು ಮುಂಜಾನೆ ತೆಗೆಯಲ್ಲವ್ರೆ 11ಕ್ಕೆ 10ಕ್ಕೆ ಆಗಿರ್ತದೆ. ನಾವು ಸೀದಾ ನನಗೆ ಈಗ ಹೊಸ ಏನಾಗಿಲ್ಲ, ಈಗ 7 ಆಗ್ಯದ, 7 ಆಗಿಲ್ಲ. ಇಟ್ಟು ಲಗೂಚಿ ನಾಷ್ಟ ಮಾಡಿ ಮಾಡಲಿ. ಅದಕ್ಕೆ ನಾವು ಸೀದಾ ಹೊಂಟಿದ್ದು ಎಲ್ಲಿ ಅಂದ್ರೆ ಕೆಲಸದ ಮೇಲೆ ನೋಡ್ರಿ. ಮುಂಜಾನೆ ಮುನ್ಸಿಪಾಲ್ಟಿ ಅವ್ರು ತೊಗೊಂಡು ಹೋಗ್ಲಿಲ್ಲ ಕಸ ನೋಡ್ರಿ. ಮುಂಜಾನೆ ಕಸ ಹೊಡುತ್ತಾರೆ ಅನ್ನೋದು ಅಂದ್ರೆ ನಮ್ಮದು ದೇಶ ಸ್ವಚ್ಛ ಜರ. ಅಕಸ್ಮಾತ್ ಏನ್ರಿ ಕಸ ಹೊಡ್ಬೋದು ಬಿಟ್ರಪ್ಪ ಅಂತಂದ್ರೆ ಎಲ್ಲ ಎಲ್ಲೆಲ್ಲಿ ಕಸ ಬಿದ್ದಿರ್ತಾವೆ ಅಲ್ಲೆಲ್ಲೇ ಕಸ ಇರ್ತಾವೆ ನೋಡ್ರಿ. ಮತ್ತೇನಿಲ್ಲ ನಿಮ್ಗೆ ತೋರಿಸಿದ್ ನಾ ಈಗ ನೋಡ್ರಿ. ಮತ್ತೆ ಎಷ್ಟು ಹೊಲ್ಸದ ಇವತ್ತು ಮುಂಜಾನೆ ಬಂದೆಲ್ಲ ಅಕ್ಕಿ ಕಾಣಿಸ್ಲತ್ತದ ಇದೆಲ್ಲ ನೋಡ್ರಿ. ಮುಂಜಾನೆ ಸಿಟಿಯಾಗ ಎಲ್ಲಿ ಆದರೂ ಮುನ್ಸಿಪಾಲ್ಟಿ ಅವ್ರದ್ದು ಭಾಳ ಇದು ಇರ್ತದೆ. ಅವರು ಕಸ ಹುಡುಗುತ್ತಾರಂದ್ರೆ ನಮ್ಮ ಸಿಟಿ ಸ್ವಚ್ಛ ಇರ್ತದೆ ಅಷ್ಟೇ, ಮತ್ತೇನಿಲ್ಲ. ನೋಡ್ಲಾಗತ್ತಿರಲ್ಲ ನೀವು ಎಷ್ಟು ಹೊಲ್ಸೋದಂದು. ದಿನ ಇದು ಹಿಂಗೆ ಇರ್ತಿತ್ತಲ್ಲ, ದಿನ ಬರೋದಕ್ಕೆ ಈಗಿಂದಕ್ಕೆ ಭಾಳ ಡಿಫ್ರೆಂಟ್ ಅದ ಫ್ರೆಂಡ್ಸ್. ನೋಡ್ರಿ ಎಲ್ಲ ಅಂಗಡಿಗಳು ಮುಚ್ಚವೇನ. ಹೊಡೋದರೆಲ್ಲ ಹೆಂಗದ ಹೊಲ್ಸ, ಅಲ್ಲಿದಲ್ಲೇ ಇರ್ತದೆ, ಇಲ್ಲಿ ಇರ್ತದೆ. ಕಸ ಹುಡ್ಕೊಂಡು ಹೋಗ್ಯಾರ ಈ ಕಡೆ ಎಲ್ಲ, ಆ ಕಡೆ ಇಟ್ಟನ ಹುಡುಗಬೇಕಾದವ್ರು. ಮತ್ತು ಸಿಟಿಯನ್ ಮಂದಿ ಹೆಂಗಪ್ಪ ಅಂತಂದ್ರೆ ರಾತ್ರಿ ಹೊತ್ತು 11 ಅಲ್ಲಿ 12 ತನಕ ಆದರೂ ಎಚ್ಚಿರ್ತಾರೆ. ಮುಂಜಾನೆ ನೋಡ್ರಿ ಒಬ್ಬರು ಇಲ್ಲ, ಎಲ್ಲಿ ರೋಡ್ ಮೇಲೆ ಇಲ್ಲ, ಎಲ್ಲಿ ಇಲ್ಲ, ಎಲ್ಲ ಖುಲ್ಲ ಅದ ರೋಡ್ನು. ಅದೇ 10-11ಕ್ಕೆ ಟ್ರಾಫಿಕ್ ಅಲ್ಲಿ, ರೋಡ್ ಅಲ್ಲಿ, ವಾಹನಗಳಲ್ಲಿ ಎಷ್ಟಿರ್ತೀವಿ ನೀವು ನೋಡ್ರಿ ಈಗ ಹೆಂಗದ ವಾಹನಗಳು. ಇದು ಯಾವ ಗಾಡಿ ಇಲ್ಲ, ಏನಿಲ್ಲ, ಮಂದಿಲ್ಲ, ಯಾರೂ ಇಲ್ಲ. ಏನು ಮಾಡ್ಬೇಕು ಪಾಪ ಅವ್ರೆ. ರಾತ್ರಿ 11-12 ತನಕ ಎಚ್ಚರಿರ್ತಾರೆ, ಮುಂಜಾನೆ 8-9 ತನಕ ಮುಕ್ಕೋತಾರೆ ಅಟ್ಟೆ. ಹೇಳ್ಕೊತ ನಾ ಬಂದಿದ್ದೆ ಎಲ್ಲಪ್ಪ ಅಂತಂದ್ರೆ ಕೆಲಸದ ಮೇಲೆ ಮತ್ತೆ ಸಿಗಿದ್ದೇನತ್ತ ಇರೇನು ಹಂಗೆ ಗೈಸ್. ನೋಡ್ರಿ ಊಟ ಟೈಮ್ ಅದ. ಇವತ್ತು ನಾಷ್ಟ ಹೋಗೋದು ನಿಮಗೆ ತೋರಿಸಿಲ್ಲ, ಯಾಕಂದ್ರೆ ನಮ್ಮ ಸರ್ ಹೋದೆವು. ನಿಮ್ಗೊಂದೇನೋ ಹೇಳ್ಬೇಕು ಈ ಸದ್ಯ, ಹೇಳ್ತೀನಿ ಜರ ನಿಂತರ್ರಿ. ಅದು ನೋಡ್ರಿ ನಾವು ಊಟ ಮಾಡಿ ಹೊಂಟೀನಿ ಕೆಲಸ ಕಡೆ. ನಮ್ಮ ದೋಸ್ತಂದು ಜಗಳ ಆಗ್ಯದ. ಹೆಂಗಾಗ್ಯದಪ್ಪ ಅಂತಂದ್ರೆ ಅವ ಇವ್ರಿಗೆ ಹೊಡ್ದಾನ, ಇವ ಅವನಿಗೆ ಹೊಡ್ದಾನ. ಅದು ಹೊಡ್ದಾನ, ಅದು ಏನೇನೋ ಆಯಿತು, ಮುಗ್ದದ ಈ ಸದ್ದ ಮುಗ್ದದ್ದು. ಅದು ನ್ಯಾಯ ಕೊಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಬಗೆಹರಿಸ್ಯಾರ. ಈ ಸದ್ದ ನಮ್ಮ ದೋಸ್ತ ಅಲ್ಲ ಆತನತ್ತ ಮತ್ತೆ ಹೊಡಿತಂದು. ಅದು ತಪ್ಪ ಆ್ಯಕ್ಚುಲಿ. ನಮ್ಮ ದೋಸ್ತ್ ನಿನ್ನೆ ಹಚ್ಚಿ ಹೇಳ್ದ, ನನಗೆ ಗೊತ್ತಿಲ್ಲ ಅದು ಹೊಡಿತಂದು. ನಾ ಹೇಳ್ದೆ ಅವನು ಕೂಡ ಇರ್ತದೆ ದೋಸ್ತ, ಅವ ಏನು ಮಾಡಿದ್ರೆ ಅವನು ಕೂಡ ಬಿಡಲ್ಲ, ಅವನು ಬಿಟ್ಟು ಕೊಡಲ್ಲ ಅಂತಂದು ನಾ ಹೆಂಗಂದ ಅಂದ್ರೆ ಒಂದು ಮಾತಂದು ನಮ್ಮ ದೋಸ್ತ, ನೀನು ಫೋನ್ ಹಚ್ಚೋದಕ್ರ ಅದು ಬಿಟ್ಟು ಕೊಡಲ್ಲ. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಅಂದ್ರೆ ವಯಸ್ಸು ಬೇಕಲ್ಲ ನಿಮ್ಗೆ, ಆ ಥರ ಮಾಡ್ಲಿಕ್ಕೆ
ಅವ ಏನು ಭೀ ಮಾಡಲಿಲ್ಲ ಅವ್ನು ಸಪೋರ್ಟಿಗೆ ಇರ್ತಾನೆ ಅಂತ ಅಂದ. ದೋಸ್ತ ನೀ ಸಪೋರ್ಟಿಗೆ ಇರ್ತೀವಿ ಗೊತ್ತದ, ಆದ್ರೆ ನಿಮ್ಮ ವಯಸ್ಸು ಎಟ್ಟದ, ಏನು ಮಾಡ್ತೀರಿ ಹಿಂಗಂದ. ಅದ್ರ ಕಾಲಾಗ ನಾನು ದೋಸ್ತಿಗೆ ಹೇಳ್ಬೇಕಾಗ್ತದೆ ನಾನೇ ಏನು ಮಾಡೋಕೆ ಬರಲ್ರಿ. ಮತ್ತು ಅದು ವಯಸ್ಸೊಂದು ಕಮ್ಮಿ ಅದ, ಈಗ ಹಂಗೆಲ್ಲ ಹೊಡೆದಾಟ ಮಾಡೋದು ಬೇಡ, ಸರಿ ಅನ್ಸಲ್ಲ. ಹಂಗೆ ಹೊಡೆದಾಟಕ್ಕೆ ಬರ್ತವ್ರು ರೆಡಿನೇ ಇರ್ತೀನಿ ನಾ ಯಾವಾಗಲೂ. ಬರೀ ಫೋನ್ ಹಚ್ಚಿ ದೋಸ್ತ ಅಂದಿನಿ ಅವನಿಗೆ ನಾ. ಹಾಂ, ಇದು ಅವನದು ಜಗಳಾಗ್ಯದ, ಬಗೆಹರ್ದದ. ಅದು ಮತ್ತು ಹೊಡೆಯೋದು ಕರೆಕ್ಟು ತಪ್ಪು ನೀವೇ ಕಾಮೆಂಟ್ ಮಾಡಿಬಿಡ್ರಿ. ಒಂದು ಕರೆಕ್ಟ್ ಅಂದ್ರೆ ಕರೆಕ್ಟ್ ಹಾಕ್ರಿ, ತಪ್ಪಂದ್ರೆ ತಪ್ಪತ್ತು ಹಾಕ್ರಿ. ಬ್ಯಾಡಪ್ಪ ಯಾಕೆ ಬೇಕು ನಿಮ್ಗೆ ಇದು, ಸುಮ್ಮನೆ ನಿಮ್ಮ ಪಾಡಿ ನೀವು ಇರ್ರಿ ಅಂತಂದ್ರೆ ಹಂಗೆ ಮಾಡಿರಿ. ನಿಮ್ಗೆ ಏನು ಅನಿಸ್ತದೆ ಮೆಸೇಜ್ ಮಾಡಿರಿ ಸಾಕು. ಇಟ್ಟು ಹೇಳ್ಕೊತ ನಾ ಈಗ ರೋಡಿನ ಕಡೆ ಬಂದೀನಿ ಫ್ರೆಂಡ್ಸ್, ನೋಡಿರಿ ಜರ.